ನೀಟ್ 2026ರ ಫಲಿತಾಂಶದಲ್ಲಿ ಗ್ರಾಮೀಣ ಭಾಗದ ಪ್ರತಿಭೆಗಳು ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ. ಹೌದು, ಕಲಬುರಗಿ ಜಿಲ್ಲೆಯ ಜೇವರ್ಗಿಯ ಎಸ್ಆರ್ಇ ನೀಟ್ ಅಕಾಡೆಮಿಯ ವಿದ್ಯಾರ್ಥಿಗಳು ಈ ಬಾರಿ ಅದ್ಭುತ ಸಾಧನೆ ಮಾಡಿ ಸಂಸ್ಥೆಗೆ ಮತ್ತು ಗ್ರಾಮೀಣ ಭಾಗಕ್ಕೆ ಕೀರ್ತಿ ತಂದಿದ್ದಾರೆ. ಹೌದು, ಎಸ್ಆರ್ಇ ಎಜುಕೇಟೆಡ್ ಕಿಡ್ಸ್ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಅಡಿಯಲ್ಲಿ ತರಬೇತಿ ಪಡೆದ ಸುಮಾರು 10ರಿಂದ 12 ವಿದ್ಯಾರ್ಥಿಗಳು ಈ ಬಾರಿ ಮೆಡಿಕಲ್ ಸೀಟ್ ಗಿಟ್ಟಿಸಿಕೊಳ್ಳುವ ಮೂಲಕ ವೈದ್ಯಕೀಯ ಕ್ಷೇತ್ರಕ್ಕೆ ಹೆಜ್ಜೆ ಇಡುತ್ತಿದ್ದಾರೆ. ವಿದ್ಯಾರ್ಥಿಗಳ ಈ ನಿರಂತರ ಪರಿಶ್ರಮ, ಶಿಕ್ಷಕರ ಮಾರ್ಗದರ್ಶನ ಹಾಗೂ ಪೋಷಕರ ಬೆಂಬಲವೇ ಈ ಯಶಸ್ಸಿಗೆ ಕಾರಣ ಎಂದು ಸಂಸ್ಥೆಯ ಆಡಳಿತ ಮಂಡಳಿ ಹರ್ಷ ವ್ಯಕ್ತಪಡಿಸಿದೆ. ಬ್ಯೂರೋ ರಿಪೋರ್ಟ್ ಮುತ್ತು ಭುವಿ. ಸರ್, ಮೊದಲನೇದಾಗಿ ನಮ್ಮ ಸಂಸ್ಥೆಯ ಮತ್ತು ಹಾಗೂ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ನಾನು ಹಾರ್ದಿಕ ಅಭಿನಂದನೆಯನ್ನು ಸಲ್ಲಿಸೋಕ್ಕೆ ಇಚ್ಛೆ ಪಡ್ತೀನಿ. ಸರ್, ನಾವು ತಮಗೆಲ್ಲರೂ ಗೊತ್ತಿರುವ ಹಾಗೆ ನಾವು ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನಲ್ಲಿ ಬಹಳ ಚಿಕ್ಕದಾಗಿರುವಂಥ ನಮ್ಮ ಸಂಸ್ಥೆ. ಈ ಸಂಸ್ಥೆ ಒಳಗಡೆ ಇವತ್ತು ಕುಮಾರಿ ದಿವ್ಯಾ ಪೋಮು ಪವಾರ್ ಅಂತ ಗೂಗಿಯಾಳ್ ಹುಡುಗಿ, ಅಂದರೆ ಗೂಗಿಯಾಳ್ ಊರಿನ ಹುಡುಗಿ, ಇವತ್ತು ಇಡೀ ಭಾರತ ದೇಶದ ಶೆಡ್ಯೂಲ್ ಕ್ಯಾಸ್ಟ್ ರ್ಯಾಂಕಿಂಗ್ ಒಳಗಡೆ 1417 ರ್ಯಾಂಕಿಂಗ್ ಬಂದಿದ್ದಾಳೆ. ಪ್ರಾಬಬ್ಲಿ ಇದು ಎಷ್ಟು ಸಂತೋಷ ಸುದ್ದಿ ಅಂತ ಹೇಳಿದ್ರೆ, ಬಹಳ ಗ್ರಾಮೀಣದಿಂದ ಬಂದಿರುವಂತಹ ಮಕ್ಕಳು ಇವತ್ತು ಎಸ್ಆರ್ಇ ಸಂಸ್ಥೆಗೆ ಬಂದು, ಇವತ್ತು ಎಸ್ಆರ್ಇ ನೀಟ್ ಅಕಾಡೆಮಿಗೆ ಬಂದು ಇಂಥ ಎಲ್ಲ ರ್ಯಾಂಕ್ ತಂದಿದ್ದಾರೆ ಅಂತ ಹೇಳಿದ್ರೆ, ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಹಾಗೂ ಪಾಲಕರಿಗೆ ಹಾಗೂ ನಮ್ಮ ಎಸ್ಆರ್ಇ ಬ್ರ್ಯಾಂಡ್ ಅಂಬಾಸಿಡರ್ಗೆ ನಾನು ಬಹಳ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗ್ತದೆ. ಸರ್, ಇದರ ಒಳಗಡೆ ಬರೀ ಇವತ್ತು ದಿವ್ಯಾ ಅಂತಲ್ಲ ಸರ್, ನಾವು ಮನೋಜ್ ಅನ್ನುವಂತಹ ವಿದ್ಯಾರ್ಥಿ, ನಮ್ಮ ಎಸ್ಆರ್ಇ ಕಾಲೇಜಿನ ವಿದ್ಯಾರ್ಥಿ, 484 ಮಾರ್ಕ್ಸ್ ತಗೊಳ್ಳೋರ ಜೊತೆಗೆ ಒಂದು ಆಲ್ ಇಂಡಿಯಾ ರ್ಯಾಂಕಿಂಗು 5211. ಬಹಳಷ್ಟು ವಿದ್ಯಾರ್ಥಿಗಳು, ಸಾನಿಯಾ ಆಗಿರಬಹುದು, ಫಾತಿಮಾ ಆಗಿರಬಹುದು, ಫಿರ್ದೋಸ್ ಆಗಿರಬಹುದು, ಅನಿತಾ, ಅಯ್ಯಮ್ಮ, ಸಚಿನು, ಪ್ರಿಯಾಂಕಾ, ಮಹೇಶು, ಸುನಿಲಾ, ಇವರೆಲ್ಲರೂ ಕೂಡ ಬಹಳ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ. 396, 385, 385. ಇವರೆಲ್ಲರೂ ಕೂಡ ರೆಗ್ಯುಲರ್ ಸ್ಟೂಡೆಂಟು. ಅದರ ಒಳಗಡೆ ಕಡಿಮೆ ಜನ ನೀಟ್ ಲಾಂಗ್ ಟರ್ಮ್ ವಿದ್ಯಾರ್ಥಿಗಳಿದ್ದಾರೆ. ಇವತ್ತು ಈ ರಿಸಲ್ಟ್ ಏನಿದೆಯಲ್ಲ ಸರ್ ನೋಡಿ, ಮೆಟ್ರೋ ಸಿಟೀಸಲ್ಲಿ ಅಥವಾ ದೊಡ್ಡ ಸಿಟಿ ಒಳಗಡೆ ಇದು ರಿಸಲ್ಟು ಬಹಳ ಕಾಮನ್ ಅನ್ನಿಸ್ಬೋದು ಸರ್. ಆದರೆ ಗ್ರಾಮೀಣದಲ್ಲಿ ಬಂದಿರುವಂಥ ಮಕ್ಕಳು, ಕನ್ನಡ ಮೀಡಿಯಮಲ್ಲಿ ಬಂದಿರುವಂಥ ವಿದ್ಯಾರ್ಥಿಗಳು ಇವತ್ತು ನಮ್ಮದು ಬಹಳ ಚಿಕ್ಕ ಕಾಲೇಜು. ಆ ಚಿಕ್ಕ ಕಾಲೇಜ್ ಒಳಗಡೆ 11 ಜನರು ಇವತ್ತು ನಾವು ಎಕ್ಸ್ಪೆಕ್ಟೆಡ್ ಮೆಡಿಕಲ್ ಸೀಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಬಹಳ ಸಂತೋಷದ ಸುದ್ದಿ. ಇದು ಕ್ರೆಡಿಟು ಬರೀ ಎಸ್ಆರ್ಇ ಸಂಸ್ಥೆಗಂತಲ್ಲ, ಈ ಜೇವರ್ಗಿ ತಾಲೂಕಿನ ಜನರಿಗೂ ನಾನು ಬಹಳ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈ ಎಲ್ಲ ಜನರು ಈ ಎಸ್ಆರ್ಇ ಮೇಲೆ ಇರುವಂತಹ ಅಭಿಮಾನ ಮತ್ತು ಹೆಮ್ಮೆಯಿಂದ ಮಕ್ಕಳನ್ನು ಕಳಿಸ್ತಾರೆ. ಮಕ್ಕಳನ್ನು ಕಳಿಸ್ದಾದ ಮೇಲೆ ನಮ್ಮ ಡೈರೆಕ್ಟರ್ ಆಗಿರುವಂತಹ ರಾಮು ನಾಯಕ್ ಸರ್ ಅವರು, ನಮ್ಮ ಚೀಫ್ CFO ಆಗಿರುವಂತಹ ನಮ್ಮ ಗರ್ಲ್ಸ್ PU ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ರಾಜು ಸರ್ ಆಗಿರ್ಬೋದು, ಮತ್ತು ಎಲ್ಲ ಟೀಮು, ನಮ್ಮ ನೀಟ್ ಕೋಆರ್ಡಿನೇಟರ್ ಡೈರೆಕ್ಟರ್ ಆಗಿರುವಂತಹ ರಮೇಶ್ ಸರ್ ಅವರು, MK ಸರ್ ಅವರು, ಅಂದರೆ ಎಲ್ಲರೂ ನಮ್ಮ ಎಲ್ಲ ಶಿಕ್ಷಕರು ಬಹಳ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಒಂದೇ, ಏನು ಅಂತ ಹೇಳಿದ್ರೆ ನಮ್ಮ ಜೇವರ್ಗಿ ತಾಲೂಕಿಗೆ ಹೇಗೆ ನಾವು ಧಾರವಾಡಕ್ಕೆ ಶಿಕ್ಷಣ ಕಾಶಿ ಅಂತ ಕರಿತೀವಿ, ಜೇವರ್ಗಿಗೂ ಕೂಡ ಶಿಕ್ಷಣ ಕಾಶಿ ತರಿಸಬೇಕು. ಇಲ್ಲಿನೂ ಕೂಡ IAS ಪ್ರೊಡ್ಯೂಸ್ ಮಾಡಬೇಕು, ಇಲ್ಲಿನೂ ಕೂಡ ಡಾಕ್ಟರ್ಸ್ ಪ್ರೊಡ್ಯೂಸ್ ಮಾಡಬೇಕು ಅಂದ್ಕೊಂಡು ಎಸ್ಆರ್ಇ ಸಂಸ್ಥೆ ಪಣ ತೊಟ್ಕೊಂಡಿದೆ. ಆ ಮಹಾಲಕ್ಷ್ಮಿ ತಾಯಿ ಆಶೀರ್ವಾದದಿಂದ ಇನ್ನೂ ಕೂಡ ಮುಂದೆ ಈ ವರ್ಷ 11 ಜನ ಡಾಕ್ಟರ್ ಆಗುವಂತಹ ಬಯಸ್ತಾ ಇದ್ದೀವಿ. ನೆಕ್ಸ್ಟ್ ಇಯರ್ 110 ಆಗಲಿ ಅಂತ ಬಯಸ್ತೀನಿ. ಯಾಕಂತ ಹೇಳಿದ್ರೆ ವಿ ಆರ್ ಓನ್ಲಿ ಒನ್ ವಿತ್ ಒನ್. ನಾವು ಒಂದೇ ವಿಷನನ್ನು ಇಟ್ಕೊಂಡು ಇದು ಮಾಡ್ತಾ ಇದ್ದೀವಿ ಸರ್. ಎಜುಕೇಷನ್ ಶುಡ್ ನಾಟ್ ಬಿ ಬಿಸ್ನೆಸ್, ಎಜುಕೇಷನ್ ಶುಡ್ ಬಿ ವ್ಯಾಲ್ಯೂ ಎಜುಕೇಷನ್. ಮಕ್ಕಳನ್ನು ವ್ಯಾಲ್ಯೂ ಕೊಡೋದರ ಜೊತೆಗೆ ಡಾಕ್ಟರ್ ಪ್ರೊಡ್ಯೂಸ್ ಮಾಡ್ತಾ, ಇಂಜಿನಿಯರಿಂಗ್ ಪ್ರೊಡ್ಯೂಸ್ ಮಾಡ್ತಾ, BSc ನರ್ಸಿಂಗ್ ಆಗಿರ್ಬೋದು, ಅಗ್ರಿ ಆಗಿರ್ಬೋದು, ತಾವೆಲ್ಲರೂ ಕೂಡ ನೋಡ್ಬೋದು. ಇವಾಗ ತಾವೆಲ್ಲರೂ ಕೂಡ ನೋಡಿದ್ದೀರಿ ಎಷ್ಟು ನಾವು ಬಹಳ ಡೆಡಿಕೇಟಿವಿಂದ ನಮ್ಮಲ್ಲಿ ಎಲ್ಲರೂ ಕೇರಳ, ಆಂಧ್ರ, ನಾಗಾಲ್ಯಾಂಡ್ ಟೀಚರ್ ಎಲ್ಲ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು, ನಾವು SRE ಶಿಕ್ಷಣ ಸಂಸ್ಥೆಯನ್ನು ಕೆಟ್ಟದ ಮೇಲೆ ನಿಮಗೆ ಇದು ಇಟ್ ಈಸ್ ಅ ವೆರಿ ಸ್ಟ್ರಾಟಜಿಕಲ್ ರೇಷೋ ಅಂತ ಅನ್ನಿಸ್ಬೋದು. ನಮ್ಮ ಭಾಗದೊಳಗಡೆ ಭಾಳ ಗರ್ಲ್ಸು ಕಾಲೇಜನ್ನು ಕಳಿಸ್ತಾ ಇರಲಿಲ್ಲ, ಎಸ್ಪೆಷಲಿ ಮೈನಾರಿಟಿ ಹುಡುಗಿಯರಿಗೆ. ಇವತ್ತು ನಮ್ಮ SRE ಸಂಸ್ಥೆ ಹೇಗಾಗಿದೆ ಅಂತ ಹೇಳಿದ್ರೆ, ಗ್ರಾಮೀಣ ಮಕ್ಕಳಿಗೆ ನಮ್ಮ ಸಂಸ್ಥೆ ಒಂದು ಏನಾಗಿದೆ ಅಂತ ಹೇಳಿದ್ರೆ ಒಂದು ದೇವಾಲಯ, ಒಂದು ಚರ್ಚು, ಒಂದು ಮಸ್ಜಿದ್ ಆಗಿದೆ. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಇಲ್ಲೇ ಹೋಗೋದು ಬರೋದು ಇಲ್ಲೇ ಇದು ಆಗುತ್ತೆ. ಮತ್ತು ರೆಸಿಡೆನ್ಷಿಯಲ್ ಫೆಸಿಲಿಟೀಸು ಕೂಡ ಇಟ್ಕೊಂಡಿದ್ದೀವಿ. ಮತ್ತು ನಿಮ್ಗೆ ನಂಬಕ್ಕಾಗಲ್ಲ ಸರ್, ನಮ್ಮಲ್ಲಿ ಬಿಹಾರಿಂದ ಹುಡುಗರಿದ್ದಾರೆ, ನಮ್ಮಿಲ್ಲ ಇದು ಛತ್ತೀಸ್ಗಢದಿಂದ ಹುಡುಗರಿದ್ದಾರೆ, ಮೈಸೂರಿಂದ ಹುಡುಗರಿದ್ದಾರೆ. ನೀವು ಯಾರೂ ಕೂಡ ನಂಬಕ್ಕಾಗಲ್ಲ. ಜೇವರ್ಗಿ I'm feeling very happy because I never expected this. ಫಸ್ಟ್ ನಾನು LT ತಗೋಬೇಕಂತ ತುಂಬಾ
ಒಂಥರ ಡಿಪ್ರೆಷನ್ನಿಗೆ ಹೋದಂಗೆ ಆಗಿತ್ತು. ಆಮೇಲೆ ಸಂಜೆ ಸರ್ ಒಂದಿನ ಫೋನ್ ಹಚ್ಚಿ ನಿಮ್ಮ ಕೈಲಿ ಆಗುತ್ತೆ, ಬಿಲೀವ್ ಇನ್ ಯುವರ್ ಸೆಲ್ಫ್, ಯಾರಿಗೂ ಹಂಚ್ಬೇಕಾಗಿಲ್ಲ, ಈ ಕಾಲೇಜೇ ನಿಂದು ಅಂತ ರಾಮು ಸರ್ ಅವರು ತುಂಬ ಮೋಟಿವೇಟ್ ಮಾಡ್ತಿದ್ರು. ಹಾಗೆ ರಾಜು ಸರ್ ಕೂಡ ಅದಕ್ಕೆ ಮತ್ತು ಬಯೋ ಸರ್ ತುಂಬ ಇಲ್ಲಿ ಎವ್ರಿ ಒನ್ ಶುಡ್ ಹ್ಯಾವ್ SRE ಫ್ಯಾಮಿಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮೈ ನೇಮ್ ಇಸ್ ದಿವ್ಯಾ ಪವಾರ್ ಆ್ಯಂಡ್ ಮೈ ಸ್ಕೂಲ್ ಇಸ್ 537. ಆಲ್ ಇಂಡಿಯಾ ರ್ಯಾಂಕ್. All India rank 1470. First of all, I will thank you to Sanjay sir and Loudly. Rama sir that they have been motivational and supportive for me, and my parents are at every stage they have been supported me that you can do it. So my name is Fatima Zubair. I've been scored 385. सर मुझे जब भी बुलाते थे बोलते थे बेटा तुझे डॉक्टर बनना है, मैं बनाकर ही रहूँगा बोलते थे. सर बहुत सपोर्ट किए मुझे हर चीज़ में. थैंक यू. ವೆರಿ ಗುಡ್.